ನಮಸ್ಕಾರ ಸ್ನೇಹಿತರೆ, ನಾವು ಈಗ ಕರ್ನಾಟಕದ ಐತಿಹಾಸಿಕ ನಗರವಾದ ಬಾದಾಮಿಯ ಮಧ್ಯಭಾಗದಲ್ಲಿರುವ ಅಗಸ್ತ್ಯ ಸರೋವರದ ತೀರದಲ್ಲಿದ್ದೇವೆ. ಕೆಂಪು ಬಂಡೆಗಳ ನಡುವೆ ಹರಡಿಕೊಂಡಿರುವ ಈ ಸುಂದರ ಸರೋವರವು ಬಾದಾಮಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಸರೋವರದ ಸುತ್ತಲೇ ಪ್ರಸಿದ್ಧವಾದ ಗುಹಾ ದೇವಾಲಯಗಳು, ಭೂತನಾಥನ ದೇವಾಲಯಗಳು ಹಾಗೂ ಅನೇಕ ಪುರಾತನ ಸ್ಮಾರಕಗಳು ನಿರ್ಮಾಣಗೊಂಡಿವೆ. ಅಗಸ್ತ್ಯ ಕೆರೆಗೆ ಸಾಗುವಾಗ ನಮ್ಮ ಎಡಭಾಗದಲ್ಲಿ ವಸ್ತು ಸಂಗ್ರಹಾಲಯವನ್ನು ಕೂಡ ನೀವು ನೋಡಬಹುದು. ಈ ಸರೋವರಕ್ಕೆ ಅಗಸ್ತ್ಯ ಎಂಬ ಹೆಸರು ಬರಲು ಕಾರಣ ಮಹರ್ಷಿ ಅಗಸ್ತ್ಯರು. ಪುರಾಣದ ಪ್ರಕಾರ ಮಹರ್ಷಿ ಅಗಸ್ತ್ಯರು ಇಲ್ಲಿ ತಪಸ್ಸು ಮಾಡಿದರೆಂದು, ಅವರ ಆಶೀರ್ವಾದದಿಂದ ಈ ನೀರು ಪವಿತ್ರವಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಕೆಲವರು ಈ ನೀರಿಗೆ ಔಷಧಿಯ ಗುಣಗಳು ಇವೆ ಎಂದು ನಂಬಿಕೆಯನ್ನು ಇಂದಿಗೂ ಹೊಂದಿದ್ದಾರೆ. ಶಿವನಿಗೆ ಅನೇಕ ಹೆಸರುಗಳಿವೆ. ಅವುಗಳಲ್ಲಿ ಒಂದು ಭೂತನಾಥ. ಈ ದೇವಾಲಯಕ್ಕೆ ಭೂತನಾಥ ಎಂದು ಹೆಸರು ಬರಲು ಕಾರಣವೇನೆಂದರೆ, ಭೂತ ಪ್ರೇತಗಳ ಅಧಿಪತಿಯಾದ ಶಿವನು ಇಲ್ಲಿ ನೆಲೆಯಾಗಿದ್ದಾನೆ ಎಂದು ಸ್ಥಳೀಯರ ನಂಬಿಕೆ. ಕಥೆಯ ಪ್ರಕಾರ ಇಲ್ಲಿ ಒಬ್ಬ ರಾಕ್ಷಸನು ಶಿವನು ಸಂಹರಿಸಿದನು. ನಂತರ ಅವನ ಆತ್ಮ ಈ ಪ್ರದೇಶದಲ್ಲೇ ಉಳಿದಿತ್ತು. ಆ ಕಾರಣಕ್ಕಾಗಿ ಶಿವನು ಇಲ್ಲಿನ ಜನರ ರಕ್ಷಣೆಗಾಗಿ ಸ್ಥಿರವಾಗಿ ಇಲ್ಲೇ ನೆಲೆಸಿದನು. ಅಂದಿನಿಂದ ಶಿವನಿಗೆ ಭೂತನಾಥ ಎಂದು ಹೆಸರು ಬರಲು ಕಾರಣ. ನೀವು ಕೂಡ ಬಾದಾಮಿಗೆ ಬಂದರೆ ಈ ಸ್ಥಳಗಳನ್ನು ತಪ್ಪದೇ ಭೇಟಿ ಮಾಡಿ. ಇಲ್ಲಿ ನಿಂತು ನೋಡಿದಾಗ ಇತಿಹಾಸವೇ ನಮ್ಮ ಕಣ್ಣ ಮುಂದೆ ಜೀವಂತವಾಗಿರುವ ಅನುಭವವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಪಟ್ಟದಕಲ್ಲು, ಐಹೊಳೆ ಬಗ್ಗೆ ಕುತೂಹಲಕಾರಿಯಾದ ಐತಿಹಾಸಿಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.